ಹೊಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನೆನ್ನೆ BCCIನ ಅವಾರ್ಡ್ಸ್ಗಳು ಅನೌನ್ಸ್ ಆದೋ, ಯಾರ್ಯಾರಿಗೆ ಯಾವ ಅವಾರ್ಡ್ ಸಿಕ್ತು, ಸೀನಿಯರ್ಸ್ಗೆ ಎಷ್ಟು ಸಿಕ್ತು, ಜೂನಿಯರ್ಸ್ಗೆ ಎಷ್ಟು ಸಿಕ್ತು, ಎಲ್ಲ ಡೀಟೇಲಾಗಿ ನೋಡೋಣ. ಆ್ಯಂಡ್ ಯಾರ್ಯಾರಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ BCCI ಅವರು ಅಂತ 2025 ಆ್ಯಂಡ್ 2026 ಸೈಕಲ್ನ ತೊಗೊಂಡು, ಅಂದರೆ 2 ಕ್ಯಾಲೆಂಡರ್ ಇಯರ್ನ ತೊಗೊಂಡು ಮಾಡಿರುವಂಥ ಅವಾರ್ಡ್ಸ್ ಇದು. ಗೊತ್ತಿರೋದೇ BCCI ಅವರು ಅವಾರ್ಡ್ಗಳನ್ನ ಕೊಡ್ತಾರೆ, ಅವಾಗ ಕರೆದು ಕೊಡ್ತಾ ಇರ್ತಾರೆ. ICC ಅವಾರ್ಡ್ಸೇ ಬೇರೆ, BCCI ಅವಾರ್ಡ್ಸೇ ಬೇರೆ. ಸೊ ಎಲ್ಲರಿಗೂ ಕೂಡ ಕ್ರೆಡಿಟ್ ಕೊಡಬೇಕಲ್ಲಪ್ಪ. ವರ್ಲ್ಡ್ ಕಪ್ ಗೆಲ್ತಾ ಇರೋದಕ್ಕೆ ಅಂಡರ್-19 ಟೀಮು ಕೂಡ ಸಖತ್ತಾಗಿ ಆಡ್ತಾ ಇದೆ. ಕಿಂಗ್ಸರ್ಸು ಮಸ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಸೀನಿಯರ್ಸು ಮಸ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇವರಿಗೆ ಕ್ರೆಡಿಟ್ ಕೊಟ್ಟಿಲ್ಲ ಅಂತಾರೆ, ಕರೆದ್ಬಿಟ್ಟು ಚೆನ್ನಾಗಿರುತ್ತಾ? ಸುಮ್ಮನೆ ವರ್ಲ್ಡ್ ಕಪ್ನ ತೊಗೊಂಡ್ಬಿಟ್ಟು ಇಂಡಿಯಾ ಚೆನ್ನಾಗಿರುತ್ತಾ? ಹೌದು, ಏನೇ ಗ್ರೌಂಡಲ್ಲಿ ಫೀಲ್ಡಲ್ಲಿ ಕೊಡ್ಬೋದು ಕ್ರೆಡಿಟು, ಬಟ್ ಸಪ್ರೇಟಾಗಿ ಕರೆದ್ಬಿಟ್ಟು ಅವಾರ್ಡ್ ಕೊಟ್ಟರೆ ಆ ಒಂದು ಫೀಲೇ ಬೇರೆ. ನೆನ್ನೆ ನೋಡಿದ್ರಲ್ಲಪ್ಪ, ಎಲ್ಲ ವೈರಲ್ ಆಗ್ತಾಯಿದೆ. ಸಂಜು ಸ್ಯಾಮ್ಸನ್ ಮಾತಾಡಿರೋದು, ಹಾರ್ದಿಕ್ ಪಾಂಡ್ಯ ಮಾತಾಡಿರೋದು, ಜೊತೆಗೆ ವೈಭವ್ ಸೂರ್ಯವಂಶಿ ಮಾತಾಡೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ಅಲ್ಲೇ ಅವಾರ್ಡ್ಸ್ಗಳನ್ನ ಅನೌನ್ಸ್ ಮಾಡಿದ್ದು. ಸೊ ಓಕೆ, ಅವಾರ್ಡ್ಸ್ಗಳ ವಿಚಾರಕ್ಕೆ ಬಂತು ಅಂತಂದರೆ ಈ ಪ್ಲೇಯರ್ಗಳಿಗೆ ಈ ಅವಾರ್ಡು ಬಂದಿದೆ. ಬೆಸ್ಟ್ ಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಪೋಲಿ ಉಮ್ರಿಗ್ಯಾಂಡ್ ಅವಾರ್ಡ್ ಗೋಸ್ ಟು ಶುಭ್ಮನ್ ಗಿಲ್. ಏನಪ್ಪ ಕಿತ್ತಾಕ್ಬಿಟ್ಟವ್ರೆ ಶುಭ್ಮನ್ ಗಿಲ್ ಅಂತ ಕೇಳ್ತು ಅಂದರೆ 25ಇಂದ 26ವರೆಗೂ ಕೂಡ ಕಿತ್ತಾಕಿದ್ದಾರೆ. 26 ಚೆನ್ನಾಗಿ ಕಿತ್ತಾಕ್ತಿರ್ಬೋದು, ಬಟ್ 25 ಇನಿಷಿಯಲ್ ಸ್ಟೇಜಲ್ಲಿ ಸಖತ್ತಾಗಿ ಕಿತ್ತಾಕಿದ್ದಾರೆ. ಆದ್ದರಿಂದ ಇವರಿಗೆ ಬೆಸ್ಟ್ ಪ್ಲೇಯರ್ ಆಫ್ ದ ಇಯರ್ ಅಂತ ಅವಾರ್ಡ್ನ ಕೊಟ್ಟಿದ್ದಾರೆ. 2 ಇಯರ್ನ ತೊಗೊಂಡು ನೋಡ್ತು ಅಂತಂದರೆ. ಆಮೇಲೆ ಬೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಒಮ್ಮೆನ್ ಅಂತ ಬಂದಾಗ ಸ್ಮೃತಿ ಮಂದಾನ ಅವರಿಗೆ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಹೊಡಿದ್ದಾರೆ. ಅದು ಡೊಮೆಸ್ಟಿಕಲ್ಲೇ ಆಗಿರಲಿ, ಇಂಟರ್ನ್ಯಾಷನಲ್ಸಲ್ಲೇ ಆಗಿರಲಿ, IPL ಆಗಿರಲಿ, WPL ಆಗಿರಲಿ, ಸಖತ್ತಾಗಿ ಆಡಿದ್ದಾರೆ. ಅದಕ್ಕೋಸ್ಕರ ಸ್ಮೃತಿ ಮಂದಾನ ಸಿಕ್ಕಿದೆ ಅವಾರ್ಡು. ಆ್ಯಂಡ್ ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ಮೆನ್ಸ್ ಅಂತ ಬಂದಾಗ ಹರ್ಷಿತ್ ರಾಣಾ ಅವ್ರಿಗೆ ಕೊಟ್ಟಿದ್ದಾರೆ. ಏನ್ಗರ ಗಂಭೀರ್ ಅಣ್ಣ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರೆ ಹರ್ಷಿತ್ ರಾಣಾ ಅವ್ರಿಗೆ ಅಂತ ಕೇಳ್ತಂದು, ಇಲ್ಲಪ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಅದಕ್ಕೋಸ್ಕರ ಕೊಟ್ಟಿರೋದು ಹರ್ಷಿತ್ ರಾಣಾ ಅವ್ರಿಗೆ. ಪಾಪ ಕಾಲು ಮುರ್ಕೊಂಬಿಟ್ಟವ್ರಲ್ಲ, ಬಂದಿರಲಿಲ್ಲ ಅವಾರ್ಡ್ಸ್ಗಳೋದಕ್ಕೆ. ಓಕೆ, ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ವುಮೆನ್ಸ್ ಅಂತ ಬಂದಾಗ ಶ್ರೀ ಚಾರಣಿ ಅವರಿಗೆ ಕೊಟ್ಟಿದ್ದಾರೆ. ನೋಡೋಲ್ಲಪ್ಪ WPL ಯಾವ ಥರ ಪರ್ಫಾರ್ಮೆನ್ಸ್ ಇತ್ತು ಅವ್ರದ್ದು ಅಂತ, ಸಖತ್ತಾಗಿ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಈ ಒಂದು ಅವಾರ್ಡ್ನ ಕೊಟ್ಟಿದ್ದಾರೆ. ಡೆಬ್ಯೂಲು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಸ್ಮೃತಿ ಮಂದಾನಾಗೆ ಇನ್ನೂ ಒಂದು ಅವಾರ್ಡ್ ಬಂದಿದೆ, ಹೈಯೆಸ್ಟ್ ರನ್ ಗೆಟರ್ ಇನ್ ODIs ಅಂತ ಬಂದಾಗ, ಅದೇ 2 ಇಯರ್ನ ತೊಗೊಂಡು ನೋಡ್ತು ಅಂದಾಗ ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಹೊಡಿದ್ದಾರೆ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ. ಅದಕ್ಕೋಸ್ಕರ ಈ ಅವಾರ್ಡು ಬಂದಿದೆ. ಆ್ಯಂಡ್ ದೀಪ್ತಿ ಶರ್ಮಾಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ODIs ಅಂತ ಅವಾರ್ಡ್ ಬಂದಿದೆ. ಆಬ್ವಿಯಸ್ಲಿ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ಯಾರಿಗೆ ಕೊಡೋಕ್ಕಾಗುತ್ತೆ, ಅವ್ರಿಗೆ ಕೊಡಬೇಕು, ಸ್ಮೃತಿ ಮಂದಾನ ಅವ್ರಿಗೆ ಕೊಡಬೇಕು ಹೈಯೆಸ್ಟ್ ರನ್ಸ್ ಅಂತ ಬಂದಾಗ. ಇನ್ನು ನೆಕ್ಸ್ಟ್ ಅವಾರ್ಡ್ ಗೋಸ್ ಟು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು. ಅದು ಮೇಲ್ ಅಂತ ಬಂದಾಗ ರೋಜರ್ ಬಿನ್ನಿ, ಜೊತೆಗೆ ರಾಹುಲ್ ದ್ರಾವಿಡ್ ಅವರಿಗೆ ಸಿಕ್ಕಿದೆ. ಇಬ್ಬರು ಕನ್ನಡಿಗರು ಎತ್ತಾಕೊಂಡ್ಬಿಟ್ಟಿದ್ದಾರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ನ. ಫಿಮೇಲ್ ಅಂತ ಬಂದಾಗ ಮಿತಾಲಿ ರಾಜ್ ಅವರಿಗೆ ಸಿಕ್ಕಿದೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು. ಸೊ ಈ 3 ಜನಕ್ಕೆ ಈ ವರ್ಷ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಅಂದರೆ ಮುಂಚೆನೇ ಅಪ್ಡೇಟ್ ಇತ್ತು ನಮಗೆ, ರಾಹುಲ್ ದ್ರಾವಿಡ್ಗೆಲ್ಲ ಪಕ್ಕ ಸಿಗುತ್ತೆ ಅಂತ, ಆ್ಯಂಡ್ ಪಕ್ಕ ಕೊಟ್ಟಿದ್ದಾರೆ. ಡೊಮ್ಯಾಸ್ಟಿಕ್ ಕ್ರಿಕೆಟ್ಸ್ ಅಂತ ಬಂದಾಗ ಹರ್ಷ್ ದುಬೆ ವಿದರ್ಭದ ಪ್ಲೇಯರ್ಗೆ ಬೆಸ್ಟ್ ಆಲ್ರೌಂಡರ್ ರಣಜಿ ಟ್ರೋಫಿ ಅವಾರ್ಡ್ ಸಿಕ್ಕಿದೆ. ಲಾಲಾ ಅಮರ್ನಾಥ್ ಅವಾರ್ಡ್ ಅಂತ. ಸೊ ಎಲ್ಲ ಲಾಲಾ ಅಮರ್ನಾಥ್ ಅವರು ಒಂದೊಂದು ಟ್ರೋಫಿಗೂ ಒಂದೊಂದು ಅವಾರ್ಡ್ಗೂ ಕೂಡ ಒಬ್ಬೊಬ್ಬರು ಹೆಸರನ್ನ ಇಟ್ಬಿಟ್ಟಿದ್ದಾರೆ. ಸೊ ಓಕೆ, ಬೆಸ್ಟ್ ಆಲ್ರೌಂಡರ್ ಡೊಮ್ಯಾಸ್ಟಿಕ್ ಲಿಮಿಟೆಡ್ ಓವರ್ ಫಾರ್ಮ್ಯಾಟ್ ಬಂದ್ಬಿಟ್ಟು ಆಯುಷ್ ಮಾತೆ ಅವರಿಗೆ ಸಿಕ್ಕಿದೆ, ಮುಂಬೈನ ಪ್ಲೇಯರ್ಗೆ. ಹೈಯೆಸ್ಟ್ ರನ್ ಗೆಟರ್ ರಣಜಿ ಟ್ರೋಫಿ ಅಂತ ಬಂದ್ಬಿಟ್ಟು YV ರಾಥೋಡ್ ಅವರಿಗೆ ಸಿಕ್ಕಿದೆ, ವಿದರ್ಭದ ಪ್ಲೇಯರ್ಗೆ. ಹೈಯೆಸ್ಟ್ ವಿಕೆಟ್ ಟೇಕರ್ ರಣಜಿ ಟ್ರೋಫಿ ಬಂದ್ಬಿಟ್ಟು ಗೊತ್ತಲ್ಲಪ್ಪ, ನಾಗಾಲ್ಯಾಂಡ್ನ ಪ್ಲೇಯರು ಪ್ಲೇಟ್ ಗ್ರೂಪ್ ಅವರಿಗೆ ಸಿಕ್ಕಿದೆ, ಸುಜಿತ್ ಜೆ ಅಂತ. ಆ್ಯಂಡ್ ನೆಕ್ಸ್ಟ್ ಅವಾರ್ಡು ಬೆಸ್ಟ್ ವುಮೆನ್ ಕ್ರಿಕೆಟರು ಸೀನಿಯರ್ಸ್ ಅಂತ ಬಂದಾಗ ಅದು ಶಫಾಲಿ ವರ್ಮಾಗೆ ಸಿಕ್ಕಿದೆ, ಹರಿಯಾಣಗೆ. ಆ್ಯಂಡ್ ಬೆಸ್ಟ್ ವುಮೆನ್ ಕ್ರಿಕೆಟರ್ ಜೂನಿಯರ್ ಅಂತ ಬಂದಾಗ ಐರಾ ಜಾಧವ್ ಅವ್ರಿಗೆ ಸಿಕ್ಕಿದೆ, ಮುಂಬೈನ ಪ್ಲೇಯರ್ಗೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ BCCI ಟೂರ್ನಮೆಂಟ್ಸ್ ಅಂತ ಬಂದಾಗ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನು ನೇಮಕ ಆಗಿಬಿಟ್ಟು ಇದರಲ್ಲಿ ರ್ಯಾಂಕ್ನ ತೊಗೊಂಡು ಅವಾರ್ಡ್ನ ಕೂಡ ತೊಗೊಂಡಿದೆ. ಆ್ಯಂಡ್ BCCI ಅವರು ಸಪ್ರೇಟಾಗಿ ಕ್ರೆಡಿಟ್ನ ಕೂಡ ಕೊಟ್ಟಿದ್ದಾರೆ. ಸಪ್ರೇಟಾಗಿ ಎಲ್ಲರನ್ನೂ ಕರೆಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಸ್ವಲ್ಪ ಕ್ರೆಡಿಟ್ನ ಕೊಟ್ಟಿದ್ದಾರೆ. ಹೌದು, ಸುಮಾರು ಜನ ಅವಾರ್ಡ್ಗೆ ಈ ಒಂದು ಫಂಕ್ಷನ್ಗೆ ಮಿಸ್ ಔಟ್ ಆಗಿರ್ಬೋದು, ಬಟ್ ಬಂದಿದ್ದಂಥವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ಕ್ರೆಡಿಟ್ನ ಕೊಟ್ಟಿದ್ದಾರೆ. ಮೆನ್ಸ್ ಚಾಂಪಿಯನ್ಸ್ ಟ್ರೋಫಿ 2025 ಕೂಡ ಕ್ರೆಡಿಟ್ ಕೊಟ್ಟಿದ್ದಾರೆ. ಮೆನ್ಸ್ T20 ವರ್ಲ್ಡ್ ಕಪ್ 2026 ಕೂಡ ಕೊಟ್ಟಿದ್ದಾರೆ. ವುಮೆನ್ಸ್ ODI ವರ್ಲ್ಡ್ ಕಪ್ 2025 ಕೂಡ ಕೊಟ್ಟಿದ್ದಾರೆ. ಮೆನ್ಸ್ ವರ್ಲ್ಡ್ ಕಪ್ ಅಂಡರ್-19 2026 ಕೂಡ ಕೊಟ್ಟಿದ್ದಾರೆ. ಮೆನ್ಸ್ ವರ್ಲ್ಡ್ ಕಪ್ ಅಂಡರ್-19 2026 ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಕೂಡ ಇಂಡಿಯಾ ಗೆದ್ದಿರೋವಂಥದ್ದು. ಕಳೆದ 2025 ಮತ್ತು 2026 ಸೈಕಲಲ್ಲಿ ಎಲ್ಲನೂ ಕೂಡ ಡಾಮಿನೇಟ್ ಮಾಡಿದ್ದೀವಿ, ಎಲ್ಲನೂ ಕೂಡ ಎಗ್ರ ತಲೆ ಮೇಲೆ ಎಲ್ಲರಿಗೂ ಬಿಟ್ಕೊಂಬಂದಿದ್ದೀವಿ ಅಂತ ಈ ಅವಾರ್ಡ್ನ ಕೊಟ್ಬಿಟ್ಟು ಎಲ್ಲ ಟೀಮ್ಗಳಿಗೂ ಕೂಡ, ಅಂದರೆ ಇವಾಗ ವಿನ್ನಿಂಗ್ ಟೀಮ್ಗಳೆಲ್ಲ ಏನಿದ್ದಾವೆ ಈ ಎಲ್ಲ ಟೀಮ್ಗಳಿಗೂ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ, ಜೊತೆಗೆ ವರ್ಲ್ಡ್ ಕಪ್ ಟೀಮ್ಗೆ, ಎಲ್ಲ ಟೀಮ್ಗಳಿಗೂ ಕೂಡ ಸಪ್ರೇಟಾಗಿ ಕ್ರೆಡಿಟ್ನ ಕೊಟ್ಟಿದ್ದಾರೆ BCCI ಅವರು. ಇಲ್ಲೇನು ಸಂಜು ಸ್ಯಾಮ್ಸನ್ಗೆ ಅವಾರ್ಡ್ ಇಲ್ವಾ ಅಂತ ಕೇಳ್ತು ಅಂತಂದರೆ, ಸಂಜು ಸ್ಯಾಮ್ಸನ್ ಅವರು ಎಲ್ಲ ಬೇಚಾನ ಅವಾರ್ಡ್ ಸಿಕ್ಕಿದೆ, ಇವರು ಸಪ್ರೇಟಾಗಿ ಕೊಡಬೇಕು ಅಂತೇನಿಲ್ಲ. ಸೊ ಇದೊಂಥರ 2 ಕ್ಯಾಲೆಂಡರ್ ಇಯರ್ನ ತೊಗೊಂಡ್ಬಿಟ್ಟು ಕೊಟ್ಟಿರುವಂಥ ಅವಾರ್ಡು. ಇಷ್ಟು ಆಗಿತ್ತು ಅವಾರ್ಡ್ಸ್ ರಿಲೇಟೆಡ್ ಅಪ್ಡೇಟು. ವಾಯ್ಸ್ ಏನೋ ಸರಿ ಹೋಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ ಹೋಗೋದು. ಮತ್ತೆ ಸಿಗುವ ಮುಂದಿನ ನೋಡಿದ್ಲಿ.